ಸಾರ್ವಜನಿಕ ರಸ್ತೆಗಳಲ್ಲಿ ವಂಚಕರಿಂದ ಹಗಲು ದರೋಡೆಯನ್ನ ಮಾಡಲಾಗಿದೆ. ರಸ್ತೆಗಳಲ್ಲಿ ತೆಲೆಯುತ್ತಿರುವ ಅಕ್ರಮ ಜಾಹೀರಾತು ಬೋರ್ಡ್ಗಳಿವು. ಆನೇಕಲ್ ತಾಲೂಕಿನ ಬಹುತೇಕ ರಸ್ತೆಗಳಲ್ಲಿ ಜಾಹೀರಾತು ಫ್ಲೆಕ್ಸ್ಗಳಿವೆ. ಒಂದು ಜಾಹೀರಾತನ್ನ ಹಾಕೋದಕ್ಕೆ ಲಕ್ಷ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ರಸ್ತೆ ಮೇಲೆ ಕಮರ್ಷಿಯಲ್ ಬೋರ್ಡ್ ಹಾಕೋ ಆಗಿಲ್ಲ, ಆದ್ರೆ ರಸ್ತೆ ಅಕ್ಕಪಕ್ಕ ಜಾಹೀರಾತು ಬೋರ್ಡ್ಗಳನ್ನ ಹಾಕ್ತಿದ್ದಾರೆ. ಜಾಹೀರಾತು ಮಾಫಿಯಾಗೆ ಸಾಥನ್ನ ಕೊಟ್ಟ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು. ಲಕ್ಷ ಹಣವನ್ನ ಕೂಡ ವಸೂಲಿ ಮಾಡಲಾಗ್ತಾ ಇದೆ. ತಲೆ ಎತ್ತಿ ನಿಲ್ತಾ ಇರುವಂತದ್ದು ಅಕ್ರಮ ಜಾಹೀರಾತು ಬೋರ್ಡ್ಗಳು ರಸ್ತೆಗಳಲ್ಲಿ ಹಾಕೋ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಆದ್ರೂ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ಲಾಗ್ತಾ ಇದೆ. ಟೋಟಲ್ ಆನೇಕಲ್ ತಾಲೂಕು ಪೂರ್ತಿನೂ ನಾವು ಇಲ್ಲಿ ಆನೇಕಲ್ PW ಆಫೀಸ್ ಕೊಟ್ಟರೆ ಲೆಟ್ರು. ಅವ್ರೇನು ಮಾಡಿದ್ರು, ನಾವು ಪರ್ಮಿಷನ್ ಕೊಡೋಕ್ಕೆ ಬರೋಲ್ಲ, ನಾವು ಕೊಡೋಲ್ಲ ಯಾವ್ದಕ್ಕೂ. ಇದೆಲ್ಲ ಪುರಸಭೆ ಇನ್ಚಾರ್ಜ್ ಅಲ್ಲೇ ಕೇಳಕ್ಕೆ ಮಾತಾಡಿದ್ರೆ ಇಲ್ಲೂ ಕೊಟ್ಟಿದ್ದೀನಿ, ಇವ್ರಿನ್ನ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ತಿರ್ಗಾ ಇನ್ನೊಂದು ಮಾಹಿತಿ ನನಗೆ ಬಂದೈತೆ. ಯಾವುದೇ ಕಾರಣಕ್ಕೂ ರಸ್ತೆಗಳ ಮೇಲೆ ನಾಮಫಲಕಗಳು ಅಳವಡಿಸೋಕೆ ಸುಪ್ರೀಂ ಕೋರ್ಟು ಅಧಿಕಾರ ಇಲ್ಲ ಅಂದ್ಬಿಟ್ಟು ಇದು ಕೊಟ್ಟೈತೆ. ಅದ್ರ ಪ್ರಕಾರ ಇವ್ರಿಗೆ ಯಾರ ಹತ್ರ ಪರ್ಮಿಷನ್ ತಗೊಂಡವ್ರೆ, ಯಾರು ಇದಕ್ಕೆ ಮೂಲ, ಇದೆಲ್ಲ ಹುಡುಕ್ತಾ ಹೋದರೆ ಇದೆಲ್ಲ ದೊಡ್ಡ ವ್ಯಕ್ತಿಗಳೇ ಇದರಲ್ಲಿ ಅವರೇನೋದು ಹೇಳ್ತಾವ್ರೆ. ಆದರೆ ನಮ್ಗಿನ್ನ ಗೊತ್ತಾಗ್ತಲ್ಲ, ಅಧಿಕಾರಿಗಳು ಇದ್ರ ಬಗ್ಗೆ ಸುಳಿವೇ ಇಲ್ಲ. ಏನು ರಸ್ತೆ ಮಧ್ಯದಲ್ಲಿ ಡಿವೈಡರ್ಗಳಲ್ಲಿ ಜಾಹೀರಾತು ಫಲಕಗಳಿರ್ಬೋದು, ಬಿಲ್ಡಿಂಗ್ಗಳ ಮೇಲೆ ಜಾಹೀರಾತು ಫಲಕಗಳಿರ್ಬೋದು, ಯಥೇಚ್ಛವಾಗಿ ತುಂಬೋಗಿದೆ. ಸರ್ಕಾರದ ನಿಯಮದ ಪ್ರಕಾರ ಯಾವುದೇ ಒಂದು ಜಾಹೀರಾತು ಫಲಕನ ಹಾಕಬೇಕಂದ್ರೂ ಆ ಸ್ಥಳೀಯ ಸಂಸ್ಥೆಗಳಲ್ಲಿ ಪರವಾನಗಿ ಪಡಿಬೇಕು. ಯಾರೂ ಸರಿಯಾಗಿ ಪರವಾನಗಿ ಪಡಿತಾ ಇಲ್ಲ. ಇವರು ಸ್ಥಳೀಯ ಸಂಸ್ಥೆಯವರು ಅವ್ರ ಹತ್ರ ಪರವಾನಗಿನೂ ಕೊಡ್ತಾ ಇಲ್ಲ. ಎಲ್ಲ